ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ಮುಂಜಾನೆ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿಮ್ಮನ್ನು ಬಲಪಡಿಸುತ್ತಾ ಇದ್ದಾನೆ. ಯೇಸು ಕ್ರಿಸ್ತನು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಏನಾದರೂ ಕೇಳಿದರೆ, ಒಂದು ವೇಳೆ ಕೇಳಿಬಿಟ್ಟು ನೀವು ಮರ್ತೋಗಿರ್ಬೋದು. ಹಲ್ಲೆಲೂಯ. ಆದರೆ ಯೇಸು ಕ್ರಿಸ್ತನು ನೆನಪು ಮಾಡಿ ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಬಲವಾದ ಬುರ್ಜ್ ಆಗಿದ್ದಾನೆ. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಬನ್ನಿರಿ. ಹಲ್ಲೆಲೂಯ. ದೇವರು ಯೇಸು ಕ್ರಿಸ್ತನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯ. ಕೀರ್ತನೆ 28ನೇ ಅಧ್ಯಾಯದಲ್ಲಿ 8ನೇ ವಚನ. ಹಲ್ಲೆಲೂಯ. ಯೆಹೋವನು ತನ್ನ ಜನರಿಗೆ ಬಲವು ತಾನು ಅಭಿಷೇಕಿಸಿದವನಿಗೆ ಆಶ್ರಯ ದುರ್ಗವಾಗಿದ್ದಾನೆ. ಹಲ್ಲೆಲೂಯ. ದೇವರ ಮಕ್ಕಳೇ, ದೇವರು ನಿಮ್ಮನ್ನು ಮಾತಾಡುತ್ತಾ ಇದ್ದಾರೆ. ತಾನು ಅಭಿಷೇಕಿಸಿದವರಿಗೆ ಆಶ್ರಯ ದುರ್ಗವಾಗಿದ್ದಾನೆ. ಪ್ರೈಸ್ ಲಾರ್ಡ್. ನಿನ್ನನ್ನು ದೇವರು ಅಭಿಷೇಕ ಮಾಡಿದ್ದಾನೆ. ನಿನಗೆ ದೇವರು ಆಶ್ರಯ ದುರ್ಗವಾಗಿದ್ದಾನೆ. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ದೇವರು ನಿನಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ನಿನ್ನನ್ನು ಬಿಟ್ಟು ಕದಲುವುದಿಲ್ಲ. ಹಲ್ಲೆಲೂಯ. ಒಂದು ವೇಳೆ ನೀನು ಪ್ರಾರ್ಥನೆ ಮಾಡ್ತಾ ಇದ್ದಿದ್ರೆ, ದೇವರು ನಿನ್ನ ಪ್ರತಿಯೊಂದು ಪ್ರಾರ್ಥನೆಗೆ ದೇವರು ಉತ್ತರ ಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ಸಹೋದರರೇ, ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇರೋದು. ಹಲ್ಲೆಲೂಯ. ನಿನಗೆ ದೇವರು ಆಶ್ರಯ ದುರ್ಗವಾಗಿದ್ದಾನೆ. ಆತನ ಕೈಯಿಂದ ನಿನ್ನನ್ನು ಯಾರು ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ದೇವರ ಕೈಯಿಂದ ನಿನಗೆ ಯಾರು ತಪ್ಪಿಸಿಕೊಳ್ಳೋದಕ್ಕಾಗೋದಿಲ್ಲ. ಹಲ್ಲೆಲೂಯ. ಈ ವಾಕ್ಯ ಕೇಳುತ್ತಂತ ನಿನ್ನನ್ನೇ ದೇವರು ಮಾತಾಡ್ತಾ ಇರೋದು. ಪ್ರೈಸ್ ಲಾರ್ಡ್. ದೇವರು ನಿನ್ನನ್ನು ಮಾತಾಡ್ತಾ ಇದ್ದಾರೆ. ಆತನು ನಿನಗೆ ಆಶ್ರಯ ದುರ್ಗವಾಗಿದ್ದಾನೆ. ಭಯಪಡಬೇಡ. ಲೋಕದಲ್ಲಿ ಬರ್ತಕ್ಕಂಥ ಬಿರುಗಾಳಿಗೆ ನೋಡಿ ನೀನು ಭಯಪಡಬೇಡ. ದೇವರು ನಿನಗೆ ಆಶ್ರಯ ದುರ್ಗವಾಗಿದ್ದಾನೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯ. ನೀನು ಪ್ರಾರ್ಥನೆ ಮಾಡಿರೋದು ಪ್ರತಿ ಒಂದು ಪ್ರಾರ್ಥನೆ ದೇವರು ಕೇಳಿದ್ದಾನೆ. ಹಲ್ಲೆಲೂಯ. ನಿನ್ನ ಕಣ್ಣೀರುಗಳನ್ನು ದೇವರು ನೋಡಿದ್ದಾನೆ. ಪ್ರೈಸ್ ಲಾರ್ಡ್. ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾನೆ. ಪ್ರೈಸ್ ಲಾರ್ಡ್. ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯ. ಚಿಂತೆ ಮಾಡಬೇಡ. ನಾನು 1 ತಿಂಗಳಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದಿದ್ದೇನೆ, ಆದರೆ ಏನೂ ಸಂಭವಿಸುತ್ತಾ ಇಲ್ಲ ಎಂದು ಚಿಂತೆ ಮಾಡಬೇಡ. ನಿನ್ನ ಪ್ರಾರ್ಥನೆಗೆ ಪ್ರತಿಫಲ ಯೇಸುವಿನ ನಾಮದಲ್ಲಿ ಬಂದೇ ಬರುತ್ತದೆ. ನೀನು ಮಾಡಿರುವ ಪ್ರಾರ್ಥನೆ ಒಂದು ವ್ಯರ್ಥವಾಗೋದಿಲ್ಲ. ಹಲ್ಲೆಲೂಯ. ಒಂದು ವೇಳೆ ನಿನಗೇನಾದರೂ ಡೌಟ್ ಇದ್ದರೆ, ಯಾಕಂದರೆ ಕರ್ತನ ವಾಕ್ಯ ಹೇಳುತ್ತದೆ, ನಿನ್ನ ತಂದೆಯನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸತ್ಯದಲ್ಲಿ ಬರೆಯಲ್ಪಟ್ಟಿದೆ ಎಂದು ಹೇಳುತ್ತದೆ. ಹಲ್ಲೆಲೂಯ. ನಿನ್ನ ತಂದೆಯನ್ನು ಪರೀಕ್ಷಿಸಬೇಡ. ನಿನ್ನ ಪರಲೋಕದ ತಂದೆ ನಿನಗೆ ಆಶ್ರಯ ದುರ್ಗವಾಗಿದ್ದಾನೆ. ಯೇಸು ಕ್ರಿಸ್ತನು ನಿನಗೆ ಆಶ್ರಯ ದುರ್ಗವಾಗಿದ್ದಾನೆ. ಹೋಲಿ ಗೋಸ್ಟ್. ಪ್ರೈಸ್ ಲಾರ್ಡ್. ಯೇಸುವಿನ ನಾಮದಲ್ಲಿ ನಿನ್ನ ಪ್ರಾರ್ಥನೆ ದೇವರು ಕೇಳಿದ್ದಾನೆ. ಯೇಸುವಿನ ನಾಮದಲ್ಲಿ ನಿನ್ನ ಪ್ರಾರ್ಥನೆಗೆ ಪ್ರತಿಫಲ ಉಂಟು. ಹಲ್ಲೆಲೂಯ. ನೀನು ಯಾವ ಚಿಂತೆಗೆ ಒಳಗಾಗಿದ್ರೂ ಭಯಪಡಬೇಡ. ನಿನ್ನನ್ನು ಬಿಡಿಸುವುದಕ್ಕಾಗಿ ಯೇಸು ಸರ್ವಶಕ್ತನಾಗಿದ್ದಾನೆ. ನಿನ್ನನ್ನು ಯೇಸು ಬಿಡಿಸುವುದಕ್ಕಾಗಿ ಯೇಸು ಸರ್ವಶಕ್ತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಶಾದ್ರಕ್ ಮೇಷಕ್ ಅವರಿಗೆ ನೋಡು, ಅವರನ್ನು ಬೆಂಕಿ ಮಧ್ಯೆಯಿಂದ ಯೇಸು ಬಿಡಿಸಿದರು. ಪ್ರೈಸ್ ದ ಲಾರ್ಡ್. ನಿನ್ನ ಬಳಿಯಲ್ಲಿ ಯೇಸು ಇದ್ದಾರೆ. ಆ ಯೇಸು ನಿನ್ನನ್ನು ಬಿಡಿಸುತ್ತಾರೆ. ಪ್ರೈಸ್ ದ ಲಾರ್ಡ್. ಯೇಸು ನಿನ್ನನ್ನು ನಿನಗಿರುವ ಕಷ್ಟಗಳಿಂದ ಬಿಡಿಸುತ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಹಲ್ಲೆಲೂಯ. ನನಗೆ ಯಾರು ಇಲ್ಲವೆಂದು ಭಯಪಡಬೇಡ. ದೇವರು ನಿನ್ನ ಪಕ್ಷದಲ್ಲಿದ್ದಾನೆ. ದೇವರು ನಿನ್ನ ಪಕ್ಷದಲ್ಲಿದ್ದಾನೆ. ಆತನು ನಿನಗೆ ಸಹಾಯ ಮಾಡುತ್ತಾನೆ. ಆತನು ನಿನಗೆ ಬಲಪಡಿಸುತ್ತಾನೆ.
ಯೇಸುವಿನ ನಾಮದಲ್ಲಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡು, ಎಡಬಿಡದೆ ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನನ್ನು ಅಭಿಷೇಕಿಸುತ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿನ್ನನ್ನು ಅಭಿಷೇಕ ಮಾಡುತ್ತಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಸ್ವಾಮಿ ನಿನ್ನನ್ನು ಅಭಿಷೇಕ ಮಾಡುತ್ತಾನೆ. ಹಲ್ಲೆಲೂಯಾ. ಅಭಿಷೇಕಿಸಿದವರಿಗೆ ಆಶ್ರಯ ದುರ್ಗವಾಗಿದ್ದಾನೆ. ಒಂದು ವೇಳೆ ನೀನು ನೆನಪು ಮಾಡಿಕೋ, ನಿನ್ನನ್ನು ದೇವರು ಅಭಿಷೇಕಿಸಿದಾದರೆ ನಿನಗೆ ದೇವರು ಆಶ್ರಯ ದುರ್ಗವಾಗಿದೆನೆಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್. ನೀನು ಮರ್ತು ಹೋಗಬೇಡ, ಮತ್ತೆ ಎದ್ದೇಳು. ಎಲ್ಲಿ ಪ್ರಾರ್ಥನೆ ನೀನು ನಿಲ್ಲಿಸಿದೆಯಾ, ಮತ್ತೆ ಪ್ರಾರ್ಥನೆ ಸ್ಟಾರ್ಟ್ ಮಾಡು. ದೇವರು ನಿನಗೆ ಆಶ್ರಯ ದುರ್ಗವಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನು ನಿನಗೆ ಆಶ್ರಯ ದುರ್ಗವಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿನಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ನಿನ್ನ ಬಳಿಯಲ್ಲಿದ್ದಾನೆ. ನೀನು ಪ್ರಾರ್ಥಿಸಬೇಕೆಂದು ಯೇಸು ಎಚ್ಚರ ಕೊಡುತ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಆತನ ನಾಮದಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ, ನನಗೇನೂ ಆಗಿಲ್ಲೆಂದು ಸೋತು ಹೋಗಬೇಡ. ಇದು ಸೋಲ್ ತರುವುದು ಸೈತಾನ ತರುತ್ತದೆ. ಹಲ್ಲೆಲೂಯಾ. ಆದರೆ ಯೇಸು ನಿನಗೆ ಜಯ ಕೊಡುತ್ತಾರೆ. ಯೇಸು ನಿನಗೆ ಜಯ ಕೊಡುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ನಿನಗೆ ಜಯ ಕೊಡುತ್ತಾರೆ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ಮತ್ತೆ ಹೇಳ್ತೀಯಾ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡು. ದೇವರ ವಾಕ್ಯ ಹೆಚ್ಚಾಗಿ ಓದು. ಯೇಸು ನಿನ್ನನ್ನು ಆಶ್ರಯ ದುರ್ಗವಾಗಿ ನಿಂತುಕೊಳ್ಳುತ್ತಾನೆ. ಯೇಸು ಒಂದು ವೇಳೆ ನಿನ್ನಲ್ಲಿ ನಿಂತುಕೊಳ್ಳೋದಾದರೆ ಈ ಲೋಕದ ಶಕ್ತಿ ನಿನ್ನನ್ನು ಮುಟ್ಟುವುದಿಲ್ಲ. ಲೋಕದಲ್ಲಿರುವ ಮಾಟ ಮಂತ್ರ ನಿನ್ನನ್ನು ಮುಟ್ಟುವುದಿಲ್ಲ. ಲೋಕದಲ್ಲಿರುವಂಥ ಸೈತಾನ ಕಾರ್ಯಗಳು ನಿನ್ನನ್ನು ಮುಟ್ಟುವುದಿಲ್ಲ. ಯೇಸು ನಿನ್ನ ಸಂಗಡ ನಿಂತರೆ ಅವೆಲ್ಲವೂ ಭಯಪಟ್ಟು ಓಡೋಗುತ್ತಾವೆ. ಅವೆಲ್ಲವೂ ಮುಖವು ಲಜ್ಜೆಗೆಟ್ಟು ಓಡೋಗುತ್ತಾವೆ. ನೀನು ಯೇಸುವಿಗಾಗಿ ನಿಂತುಕೋ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನೀನು ಯೇಸುವಿನ ನಾಮದಲ್ಲಿ ನಿಂತುಕೋ. ದೇವರು ನಿನ್ನನ್ನು ಆಶ್ರಯ ದುರ್ಗವಾಗಿರುತ್ತಾನೆ. ಆತನ ಆಶ್ರಯ ದುರ್ಗವಾಗಿ ನಿನಗೆ ನಿಂತರೆ ಈ ಲೋಕದಲ್ಲಿ ಯಾವ ಗೋಡೆಯೋ ನಿನಗೆ ಅಡ್ಡವಾಗಿದ್ರು ಆ ಗೋಡೆ ಕೆಡವಿ ಹಾಕುವ ದೂತರು ಇಳಿದು ಬರುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ರೋಗವನಾಗಲಿ, ನಿನ್ನ ಪರಿಸ್ಥಿತಿಯಲ್ಲಿ ಯಾವ ಸಮಸ್ಯೆವಿದ್ದರೂ ಯೇಸು ಅದರಿಂದ ಬಿಡಿಸುತ್ತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿಗೆ ಅಸಾಧ್ಯವಾದ ಕಾರ್ಯಗಳನ್ನು ಒಂದು ಇಲ್ಲ. ಯೇಸುವಿಗೆ ಅಸಾಧ್ಯವಾದ ಕಾರ್ಯಗಳನ್ನು ಒಂದು ಇಲ್ಲ. ಯೇಸು ನಿನಗೆ ಎಲ್ಲದರಿಂದ ಬಿಡಿಸುವ ಶಕ್ತಿ ಆತನಲ್ಲಿ ಉಂಟು. ನೀನು ಯೇಸುವಿನ ಪಾದದಲ್ಲಿ ಬಾ. ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಮಾಡು. ಯೇಸುವಿನ ವಾಕ್ಯಗಳನ್ನು ಧ್ಯಾನಿಸುವನಾಗು. ಹಲ್ಲೆಲೂಯಾ. ಪ್ರಿಯ ದೇವರ ಜನರೇ, ಈ ವಾಕ್ಯ ನಿಮಗಾಗಿ ಮಾತಾಡ್ತಾ ಇದ್ದಿದೆ. ನಿಮಗೆ ಯೇಸು ಆಶ್ರಯ ದುರ್ಗವಾಗಿದ್ದಾನೆ. ಈ ಲೋಕದವನು ನಾನು ನಿನಗೆ ಆಶ್ರಯ ದುರ್ಗವಾಗಿರುವುದಕ್ಕಾಗಿ ಆಗೋದಿಲ್ಲ. ಯಾಕಂದರೆ ನಿನಗಾಗಿ ಪ್ರಾಣ ಕೊಟ್ಟ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಪಾಪಗಳನ್ನೆಲ್ಲ ಹೊತ್ತಂತ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ನಿನಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿರುವ ಯೇಸು ಇದ್ದಾರೆ. ನೀನು ಭಯಪಡಬೇಡ. ಯೇಸು ನಿನಗೆ ಮತ್ತೆ ಹೇಳುವಂತೆ ಕೃಪೆ ಕೊಡುತ್ತಾರೆ. ಹಲ್ಲೆಲೂಯಾ. ನಿನ್ನ ಜೊತೆ ಇರುವವರಿಗೂ ನೋಡಿ ನೀನು ಭಯಪಡಬೇಡ. ನಿನ್ನ ಜೊತೆ ಇರುವ ವೈರಿಗೆ ನೋಡಿ ಭಯಪಡಬೇಡ. ಆ ವೈರಿ ನಿನ್ನನ್ನು ಮುಟ್ಟದಂತೆ ದೇವರು ಕಾಪಾಡುತ್ತಾನೆ. ಆ ವೈರಿ ನಿನ್ನನ್ನು ಮುಟ್ಟದಂತೆ ಯೇಸು ಕಾಪಾಡುತ್ತಾನೆ. ಆತನು ನಿನಗೆ ಸಹಾಯಕನಾಗಿರುತ್ತಾನೆ. ನೀನು ನಡೆಯಬೇಕಾದ ಮಾರ್ಗಗಳನ್ನು ಆತನು ತಿಳಿಸುತ್ತಾನೆ. ಯೇಸುವಿನ ನಾಮದಲ್ಲಿ ನೀನು ಬೇಡಿಕೊಳ್ಳುವನಾಗಿದ್ದರೆ ಯಾವ ಮೇಲಿಗೂ ನೀನು ಕೊರತೆ ಪಡುವುದಿಲ್ಲ. ಹಲ್ಲೆಲೂಯಾ. ಯೇಸು ನಿನಗೆ ಸಹಾಯ ಮಾಡುವ ದೇವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಶಾದ್ರಕ್ ಮೇಷಕರನ್ನು ಬಲಪಡಿಸಿರುವ ದೇವರು. ಅವರು ತೀರ್ಮಾನ ಮಾಡಿ ನಿಂತರು, ಒಂದು ವೇಳೆ ಈ ರಾಜ್ಯನು ನನಗೆ ಬೆಂಕಿಯಲ್ಲಿ ಹಾಕಿ ಸುಟ್ಟರು ಪರವಾಗಿಲ್ಲ, ನನ್ನ ಯೇಸುವೆ ನನಗೆ ಸಾಕು ಎಂದು ನಿಂತಿರು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನನ್ನ ಕೃಪೆ ನಿನಗೆ ಸಾಕು ಎಂದು ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್.
ನನ್ನ ಕೃಪೆ ನಿನಗೆ ಸಾಕು ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರ ಕೃಪೆ ನಿನಗೆ ಸಾಕು. ದೇವರ ಕೃಪೆಯಲ್ಲಿ ಬಾ. ಯೇಸುವಿನ ಕೃಪೆಯಲ್ಲಿ ಎಲ್ಲ ಅಡಗಿಕೊಂಡಿದೆ. ನಿನ್ನ ಸಮಾಧಾನ ಅಲ್ಲೇ ಇದೆ, ನಿನ್ನ ಸಂತೋಷ ಅಲ್ಲೇ ಇದೆ, ನಿನ್ನ ನೆಮ್ಮದಿಯಲ್ಲೇ ಇದೆ. ಹಲ್ಲೆಲೂಯಾ. ಈ ಲೋಕದಾಗಿರುವಂಥ ಆಸ್ತಿ ಅಂತಸ್ತಲ್ಲಿ ಸಮಾಧಾನವಿಲ್ಲ. ಯೇಸುವಿನ ನಾಮದಲ್ಲಿ ಸಮಾಧಾನವಿದೆ. ಪ್ರೈಸ್ ದ ಲಾರ್ಡ್. ಯೇಸುವಿನ ನಾಮದಲ್ಲಿ ಸಮಾಧಾನ ಇದೆ. ಹಲ್ಲೆಲೂಯಾ. ಶಾರೋನ್ ಇದು ಫೋನ್ ತಗೋರುವ. ಯೇಸುವಿನ ನಾಮದಲ್ಲಿ ಸಮಾಧಾನವಿದೆ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಸಮಾಧಾನದ ಪ್ರಭುವಾಗಿದ್ದಾನೆ. ಆತನು ಸಮಾಧಾನದ ಪ್ರಭುವಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನು ಸಮಾಧಾನದ ಪ್ರಭುವಾಗಿದ್ದಾನೆ. ಆತನು ನಿನಗೆ ಸಮಾಧಾನ ಕೊಡುತ್ತಾನೆ. ಅದಕ್ಕಾಗಿ ಕರಿತಾ ಇರೋದು ನನ್ನ ಕೃಪೆ ನಿನಗೆ ಸಾಕು ಎಂದು ಹೇಳಿರೋದು. ಪ್ರೈಸ್ ದ ಲಾರ್ಡ್. ನನ್ನ ಕೃಪೆ ನಿನಗೆ ಸಾಕು ಎಂದು ಹೇಳಿರೋದು. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಕೃಪೆ ನಿನಗೆ ಸಾಕು ಎಂದು ಹೇಳಿರೋದು. ಯೇಸುವಿನ ಕೃಪೆ ನಿನಗೆ ಸಾಕು. ಆ ಯೇಸುವಿನ ಕೃಪೆ ನಿನಗೆ ಸಾಲದಿಂದ ಬಿಡಿಸುತ್ತದೆ. ಯೇಸುವಿನ ಕೃಪೆ ನಿನಗೆ ಸಾಲದಿಂದ ಬಿಡಿಸುತ್ತದೆ. ನಿನಗೆ ಸಮಾಧಾನ ಕೊಡುತ್ತದೆ, ಸಂತೋಷ ಬರುತ್ತದೆ. ಯೇಸುವಿಗೆ ಸ್ತೋತ್ರವಾಗಲಿ. ನಿನಗೆ ಸಂತೋಷ ಬೇಕಾ? ಯೇಸುವಿನಲ್ಲಿ ಹುಡುಕು. ಯೇಸುವಿನಲ್ಲಿ ಸಮಾಧಾನ ಇದೆ, ಸಂತೋಷವಿದೆ. ಯೆಸಯ್ಯ ನಿನಗೆ ಸ್ತೋತ್ರವಾಗಲಿ. ನನ್ನ ರೋಗ ಗುಣಪಡಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳು. ಯೇಸುವಿನ ನಾಮದಲ್ಲಿ ಎಲ್ಲವೂ ಅಡಗಿದೆ. ಆ ಯೇಸುವಿನ ನಾಮ ನಿನ್ನನ್ನು ಬಲಪಡಿಸುತ್ತದೆ. ಯೇಸುವಿನ ನಾಮ ನಿನ್ನನ್ನು ಸಹಾಯ ಮಾಡುತ್ತದೆ. ಈ ಲೋಕದಾಗಿರುವಂಥ ಇಕ್ಕಟ್ಟುಗಳಿಂದ ನಿನಗೆ ಯೇಸುವಿನ ನಾಮ ಬಿಡಿಸುತ್ತದೆ. ಪ್ರೈಸ್ ದ ಲಾರ್ಡ್. ಈ ಲೋಕದಾಗಿರುವಂಥ ಇಕ್ಕಟ್ಟುಗಳಿಂದ ಯೇಸುವಿನ ನಾಮ ನಿನ್ನನ್ನು ಬಿಡಿಸುತ್ತದೆ. ಪ್ರೈಸ್ ದ ಲಾರ್ಡ್. ಭಯಪಡಬೇಡ. ಈ ಲೋಕದ ಈ ಸಂಶಯದ ಶಕ್ತಿ ದೊಡ್ಡದೆಂದು ನನ್ನನ್ನು ಯೇಸು ಬಲಪಡಿಸುವ ಆತನು ನಿನ್ನನ್ನು ಸಹ ಬಲಪಡಿಸುತ್ತಾನೆ. ಯೇಸುವಿನ ಶಕ್ತಿ ದೊಡ್ಡದು. ನಿನ್ನ ಮೇಲೆ ಯೇಸುವಿನ ಶಕ್ತಿ ಬರುವುದಾಗಿದ್ರೆ ನಿನಗಿರುವ ಬಂಧನಗಳನ್ನು ಬಿಚ್ಚಿ ಹೋಗುತ್ತವೆ. ಪೌಲ ಸೀಲನಿಗೆ ನೋಡು, ಆತನಿಗೆ ಸೆರೆಮನಿಯಲ್ಲಿ ಹಾಕಿದ್ರು. ಸೆರೆಮನಿಯಲ್ಲಿ ಹಾಕಿ ಕಾಲುಗಳಿಗೂ ಬೇಡಿಗಳು ಹಾಕಿದ್ರು. ಯೇಸುವಿನ ನಾಮದಲ್ಲಿ ಅವನು ಸ್ತುತಿ ಮಾಡ್ತಾ ಇದ್ದಿದ್ದನು. ಯೇಸುವಿನ ನಾಮದಲ್ಲಿ ಅವನು ಆರಾಧನೆ ಮಾಡ್ತಾ ಇದ್ದರು. ಇವತ್ತು ನೋಡ್ರಿ, ಲಾಕ್ಡೌನ್ ಬಂತು ಲೋಕದಲ್ಲಿ, ಆದರೆ ಚರ್ಚಿನ ಬಾಗಿಲು ಮುಚ್ಚಲಿಲ್ಲ. ಒಂದು ವೇಳೆ ಚರ್ಚಿನ ಬಾಗಿಲು ಮುಚ್ಚಿದರೂ ಸಹ ನಿನ್ನ ಹೃದಯ ಮುಚ್ಚಲಿಲ್ಲ. ಎಷ್ಟೋ ಸೇವಕರು ಮನೆಯಲ್ಲಿ ಕುಂತಲ್ಲೇ ದೇವರ ಆರಾಧನೆ ಮಾಡಿದ್ದಾರೆ. ಪೌಲ ಸೀಲನಿಗೆ ಕೈಕಾಲಿಗೆ ಬೇಡಿ ಹಾಕಿದ್ರು. ಸೆರೆಮನಿಯಲ್ಲಿ ಇಟ್ಟಿದ್ರು. ಹಲ್ಲೆಲೂಯಾ. ಸೆರೆಮನಿಯಲ್ಲಿ ಇಟ್ಟಿದ್ರು. ಆದರೆ ಆತನ ಹೃದಯಕ್ಕೆ ಬೇಡಿ ಹಾಕಲಿಲ್ಲ. ಆತನ ಹೃದಯಕ್ಕೆ ಬೇಡಿ ಹಾಕೋದಕ್ಕೆ ಆಗೋದಿಲ್ಲ. ಯಾಕಂದರೆ ಈ ಲೋಕದಾಗಿರುವಂಥ ಚರ್ಚ್ಗಳನ್ನು ಕಲ್ಲಿನಿಂದ ಕಟ್ಟಿರೋದು. ಈ ಲೋಕದಾಗಿರುವಂಥ ಚರ್ಚು ಕಲ್ಲಿನಿಂದ ಕಟ್ಟಿರೋದು. ದೇವರ ವಾಕ್ಯ ಹೇಳುತ್ತದೆ, ಕಲ್ಲಿನ ಮೇಲೆ ಕಲ್ಲು ನಿಲ್ಲುವುದಿಲ್ಲ, ಎಲ್ಲ ಕೆಡವಲ್ಪಡುತ್ತದೆ. ಆದರೆ ನಿನ್ನ ಹೃದಯ ಇದೆ ನೋಡು, ಅದು ದೇವರ ಆಲಯ. ಆ ಹೃದಯ ಮುಚ್ಚುವುದಕ್ಕಾಗಿ ಲೋಕದಲ್ಲಿ ಯಾರೂ ಇಲ್ಲ. ಆ ಆಲಯದ ಬಾಗಿಲನ್ನು ಮುಚ್ಚುವುದಕ್ಕಾಗಿ ಈ ಲೋಕದಲ್ಲಿ ಯಾರೂ ಇಲ್ಲ.
ದೇವರ ಆಲಯ ಏನಾಗಿದೆ ಗೊತ್ತಾ? ನಿನ್ನ ಹೃದಯವಾಗಿದೆ. ಲಾಕ್ಡೌನಲ್ಲೂ ಸಹ ಸೇವಕರು ಪ್ರಾರ್ಥನೆ ಮಾಡ್ತಾ ಇದ್ದಿದ್ರು. ಲಾಕ್ಡೌನಲ್ಲೂ ಸಹ ಸೇವಕರು ಮನೆಯಿಂದ ಸುವಾರ್ತೆ ಸಾರ್ತಾ ಇದ್ದಿದ್ರು. ಅದು ಮುಚ್ಚೋದಕ್ಕೆ ಯಾರಿಂದ ಆಗೋದಿಲ್ಲ. ಯೇಸು ಕ್ರಿಸ್ತನ ಆಲಯ ಮುಚ್ಚುವುದಕ್ಕಾಗಿ ಯಾರಿಂದ ಆಗೋದಿಲ್ಲ. ನೀನು ಒಂದು ವೇಳೆ ಸೇವಕನಾಗಿರ್ಬೋದು, ನಿನ್ನ